ಪಟ್ಟದ ಪಗಡೆಯಾಟ ವೆರಿ ಇಂಟ್ರೆಸ್ಟಿಂಗ್ ಘಟ್ಟ. ಈಗಾಗಲೇ ಸಿಎಂ ಜೊತೆ ರಾಹುಲ್ ಮಾತುಕತೆ ಅಂತ್ಯ ಆಗಿದೆ. ಈಗ ಡಿಸಿಎಂ ಡಿಕೆ ಜೊತೆ ರಾಹುಲ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಚರ್ಚೆ ನಡೆಸುವಂತಹ ಸಾಧ್ಯತೆ. ಸದ್ಯ ಪ್ರತ್ಯೇಕ ಕೊಠಡಿಯಲ್ಲಿ ಕುಳಿತಿದ್ದಾರೆ ಡಿಸಿಎಂ ಡಿಕೆ. ವರಿಷ್ಠರ ಚರ್ಚೆಯನ್ನ ಮಾಡಿದ್ರು, ನಂತರ ಸಿಎಂ ಜೊತೆ ಚರ್ಚೆ ಆಯಿತು, ಆನಂತರ ಪ್ರತ್ಯೇಕವಾಗಿ ಸಿಎಂ ಮತ್ತು ರಾಹುಲ್ ಚರ್ಚೆ ಮಾಡಿದ್ದಾಯಿತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈವರೆಗೂ ಕೂಡ ದೆಹಲಿಗೆ ಕರೆಸಿ ಮಾತುಕತೆ ನಡೆಸಿದ್ದು ಈ ವಿಚಾರವಾಗಿ ಚರ್ಚೆಯಾದದ್ದಿಲ್ಲ. ಆ ಕ್ಷಣಕ್ಕಾಗಿಯೇ ಕೈಪಾಳಿಯ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕಾತರದಿಂದ ಕಾಯ್ತಾ ಇದ್ರು. ಒಂದು ನಿರ್ಣಯ ಆಗಬಿಡ್ಲಿ, ಕೈ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಲಿ, ಈ ಗೊಂದಲಗಳಿಗೆ ತೆರೆ ಎಳಿಲಿ ಅಂತ. ಕೊನೆಗೂ ಆ ಕ್ಷಣ ಬಂದಿದೆ. ಕರೆಸ್ಕೊಂಡಿದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಇಡೀ ದಿನ ಮ್ಯಾರಥಾನ್ ಮೀಟಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ರಾಹುಲ್ ಚರ್ಚೆ ನಡೆಸುವಂತಹ ಸಾಧ್ಯತೆ. ದೆಹಲಿಯ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇದ್ದು, ಒಂದಾದ ಮೇಲೊಂದು ಪೊಲಿಟಿಕಲ್ ಮೀಟಿಂಗ್ಗಳು ಮುಂದುವರಿತಲೇ ಇದೆ. ಇವತ್ತಿನ ಮೀಟಿಂಗ್ ಬಳಿಕ ಒಂದು ನಿರ್ಣಯಕ್ಕೇನಾದರೂ ಬರ್ತಾರಾ ಅಥವಾ ಯಾವ ಕಡೆ ಗಾಳಿ ಅನ್ನೋದು ಸ್ಪಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಸಂಪುಟ ಪುನರಚನೆಯನ್ನೇನಾದರೂ ಮಾಡಬೇಕು ಅಂತಂದ್ರೆ ಯಾರಿಗೆ ಸ್ಥಾನ? 30 ನಿಮಿಷಗಳ ಕಾಲ ರಾಹುಲ್ ಸಿಎಂ ಸಭೆಯನ್ನ ನಡೆಸಿದ್ರು. ಕುರ್ಚಿ ಚರ್ಚೆ ಆಯ್ತಾ? ರಾಹುಲ್ ಗಾಂಧಿಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ? ಏನ್ ಮಾತುಕತೆ ನಡೀತು? ಸಭೆ ಮುಗಿಸಿ ಕೊಠಡಿಯಿಂದ ತೆರಳಿದ್ದಾರೆ ನಾಯಕರು. ಪ್ರತ್ಯೇಕ ಚರ್ಚೆ ಕುತೂಹಲಕ್ಕೆ ಕಾರಣ ಆಗಿದೆ. ರಾಹುಲ್ ಸಿದ್ದು ಚರ್ಚೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಒಂದು ವರದಿಯನ್ನು ತರಿಸ್ಕೊಂಡ್ರು. ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ, ಒಂದು ವರದಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಯಾರ ಫಲ ಎಷ್ಟು ಒಲವಿದೆ, ಯಾವ ರೀತಿಯ ನಿರ್ಧಾರಕ್ಕೆ ಬಂದರೆ ಏನಾಗೋದು ಸಾಧ್ಯತೆಗಳಿದೆ, ಸಾಧಕ ಬಾಧಕ ಏನು, ಒಂದು ಕಡೆ ಸಿಎಂ ಡಿಸಿಎಂ ಇಂದ ಅವರ ನಿಲುವೇನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ, ಚರ್ಚೆ ನಡೆಸ್ತಾರೆ. ನಿಜ, ಅದಕ್ಕೂ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಹೇಗಿದೆ ಮೂಡ್, ಶಾಸಕರುಗಳ ಬೆಂಬಲ ಯಾವ ಕಡೆ ಇದೆ, ಯಾವ ನಿರ್ಧಾರಕ್ಕೆ ಬಂದರೆ ಮುಂದಿನ ಪರಿಣಾಮಗಳೇನಾಗುತ್ತೆ, ಆ ವಿಚಾರವಾಗಿಯೂ ಕೂಡ ಮಾಹಿತಿ ಇರಬೇಕು. ಆ ಹಿನ್ನೆಲೆಯಲ್ಲೇ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡು ಅದನ್ನಿಟ್ಕೊಂಡು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸುಮಾರು ಅರ್ಧ ಗಂಟೆಗಳ ಕಾಲ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮಗಿರುವಂತಹ ಬೆಂಬಲದ ವಿಚಾರವನ್ನು ತಿಳಿಸಿದ್ರ. ಪಟ್ಟದ ಬದಲಾವಣೆ, ಕುರ್ಚಿ ಬಿಟ್ಕೊಡ್ಬೇಕು ಅಂತಾದ್ರೆ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾತನಾಡಿದ್ರ. 1 ವರ್ಷದ ಹಿಂದೆ ಹೈಕಮಾಂಡ್ ಜೊತೆ ಒಂದು ಚರ್ಚೆಯಾಗಿತ್ತು. ಅದು ಜೂನ್ 10, 2025. ಹೈಕಮಾಂಡ್ ಜೊತೆ ಅವತ್ತೊಂದು ಮಾತುಕತೆ ನಡೆದಿತ್ತು. ಅವತ್ತು ಮಾತುಕತೆ ನಡೆದಿದ್ದು ಕಾಲ್ ತುಳಿತ ದುರಂತದ ವಿಚಾರ. ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿತ್ತು ಹೈಕಮಾಂಡ್. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಾದಂತಹ ದುರಂತ ಇದೆಯಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿತ್ತು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಒಟ್ಟಾಗಿ ಕುಳಿತು ಚರ್ಚೆಯಾಗಿತ್ತು. ಅದಾದ ಮೇಲೆ ಇವತ್ತೇ ಈ ರೀತಿ ಹೈಕಮಾಂಡ್ ಜೊತೆ ಚರ್ಚೆ ಆಗೋದು, ಅದು ದೆಹಲಿ ಅಂಗಳದಲ್ಲಿ ಆಗ್ತಾ ಇರುವಂತಹ ಚರ್ಚೆ, ಹೈಕಮಾಂಡ್ ನಾಯಕರ ಎದುರು ಮುಖಾಮುಖಿಯಾಗಿ ಆಗ್ತಾ ಇರುವಂತಹ ಚರ್ಚೆ ಬರೋಬ್ಬರಿ 1 ವರ್ಷದ ಬಳಿಕ ಆಗ್ತಾ ಇದೆ. ಆದರೆ ವಿಚಾರ ಆಗಿನದಕ್ಕೂ ಈಗಿನದಕ್ಕೂ ಭಾರಿ ವ್ಯತ್ಯಾಸ. ಆ ದುರಂತದ ಕುರಿತಂತೆ ಅಂದು ಮಾತುಕತೆಯಾಗಿದ್ರೆ ಇಂದು ನಾಯಕತ್ವ ಬದಲಾವಣೆನ ಪಟ್ಟ ಯಾರಿಗೆ, ಬದಲಾವಣೆಯಾಗದೆ ಹೋದರೆ ಹೇಗೆ ನಡ್ಕೊಂಡು ಹೋಗಬೇಕು, ಅದಕ್ಕೆ ಯಾವ ರೀತಿ ಮನವೊಲಿಕೆ ಆಗಬೇಕು, ಈ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದು. ಹಲವು ಬಾರಿ ಹೈಕಮಾಂಡ್ ನಾಯಕರು ಅಲ್ಲಲ್ಲಿ ಸಿಕ್ಕಿದ್ದಾರೆ ನಿಜ. ಅದೇ ಈ ರೀತಿ ಕೂತು ಒಂದು ನಿರ್ದಿಷ್ಟ ವಿಚಾರಕ್ಕೆ ಚರ್ಚೆಯನ್ನು ಮಾಡ್ತಾ ಇರೋದಿದೆಯಲ್ಲ, ಅದು ಈ ವರ್ಷದಲ್ಲಿ ಇದೇ ಮೊದಲು. ಈ ಥರ ಚರ್ಚೆ ಆಗಲಿ ಅನ್ನುವಂತಹ ಆಶಯವನ್ನ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ರು, ಕನವರಿಸ್ತಾ ಇದ್ರು, ಆಗ್ರಹ ಮಾಡ್ತಾ ಇದ್ರು. ಗೊಂದಲಗಳನ್ನು ಇದೇ ರೀತಿಯಲ್ಲಿ ಮುಂದುವರಿಸೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ಮಾತಾಗಿತ್ತು. ಇವತ್ತು ದಿನವಿಡೀ ಇಂದಿರಾ ಭವನದಲ್ಲಿ ಚರ್ಚೆಯಾಗ್ತಾ ಇದೆ. ಇಡೀ ದಿನ ಆಗ್ತಾ ಇರೋದು ಕರ್ನಾಟಕದ ರಾಜ್ಯ ರಾಜಕಾರಣದ ಬೆಳವಣಿಗೆನೆ. ಸಂಪುಟ ಪುನರಚನೆ, ನಾಯಕತ್ವ ಗೊಂದಲ, ಜೊತೆಗೆ ರಾಜ್ಯಸಭೆ ಚುನಾವಣೆ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಇದು ನಾಮಕಾವಸ್ಥೆ ಅನ್ಬೇಕಷ್ಟೇ. ಯಾಕಂದ್ರೆ ಅದೇ ವಿಚಾರ ಚರ್ಚೆ ಮಾಡೋದಾದ್ರೆ ಅಲ್ಲಿಂದ ಇಲ್ಲಿ ಕರೆಸಿ ಇಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡುವಂತಹ ಅಗತ್ಯತೆ ಇರಲ್ಲ.
ಒಟ್ಟಾರೆ ರಾಜ್ಯ ರಾಜಕೀಯದ ಬೆಳವಣಿಗೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ ಅನ್ನೋದು ಸ್ಪಷ್ಟ. ಜೊತೆಗೆ ರಾಜ್ಯದ ರಾಜಕಾರಣದ ದಿಕ್ಕನ್ನ, ಕಾಂಗ್ರೆಸ್ನಲ್ಲಿ ಒಂದು ಹೊಸ ಅಲೆಯನ್ನ, ಅಂಥದ್ದೊಂದು ಸೃಷ್ಟಿಯಾಗುವಂಥ ಸುಳಿವೇನಾದರೂ ಸಿಗತ್ತಾ? ಗೊಂದಲ ಇತ್ಯರ್ಥ ಆಗೇ ಬಿಡುತ್ತಾ? ಇವತ್ತೇ ಹೈಕಮಾಂಡ್ ಆ ನಿರ್ಧಾರಕ್ಕೆ ಬರುತ್ತಾ, ಅಥವಾ ಇದು ಆರಂಭನಾ? ಇಂಚಿಂಚು ಮಾಹಿತಿಯನ್ನು ಟಿವಿನ ನಿಮ್ಮೆದುರಿಗಿಡ್ತಾ ಇದೆ. ಬೆಳಗಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆ, ಬೆಳಗಿನಿಂದ ಮ್ಯಾರಥಾನ್ ಮೀಟಿಂಗ್ ನಡೆಸ್ತಾ ಇದೆ ಹೈಕಮಾಂಡ್. ವರಿಷ್ಠರೇ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಸಿಎಂ ಜೊತೆ ಚರ್ಚೆ ನಡೆಸಿದ್ರು, ಪ್ರತ್ಯೇಕವಾಗಿ ರಾಹುಲ್ ಸಿಎಂ ಮಾತುಕತೆ ನಡೆಸಿದ್ದಾಯ್ತು. ಈಗ ಡಿಸಿಎಂ ಜೊತೆಯೂ ಕೂಡ ರಾಹುಲ್ ಗಾಂಧಿ 1-to-1 ಮಾತುಕತೆ ನಡೆಸ್ತಾರೆ ಅನ್ನುವಂಥ ಸಾಧ್ಯತೆ. ದಿನವಿಡೀ ರಾಜ್ಯ ರಾಜಕಾರಣದ ಬೆಳವಣಿಗೆ ಕುರಿತಂತೆ ಚರ್ಚೆ ನಡೆಸೋದಕ್ಕಾಗಿಯೇ ಮೀಸಲಿಟ್ಟಿರುವಂಥದ್ದು ಹೈಕಮಾಂಡ್. ಈ ದಿನಕ್ಕಾಗಿ ಕಾದು ಕುಳಿತಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು, ಸಚಿವರುಗಳು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಅವರನ್ನ ಈ ಚರ್ಚೆ ನಡೆಯುವಂಥ ಜಾಗದಲ್ಲಿ ಬಿಟ್ಕೊಂಡಿಲ್ಲ. ಎಲ್ಲವೂ ಕೂಡ ಗುಪ್ತಗುಪ್ತಾಗಿ ನಡೀತಾ ಇರುವಂತಹ ಚರ್ಚೆ, ನಿರ್ಧಾರಗಳ ಮೇಲೆ, ಪರಿಣಾಮಗಳ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗದೇ ಇರಲಿ ಅನ್ನುವಂಥ ದೃಷ್ಟಿಕೋನದಿಂದ ರಾಹುಲ್, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ನಡೆಸಿದ್ರು. ಜೊತೆಗೆ ನಾಯಕರುಗಳ ಜೊತೆ ಕೂಡ ಚರ್ಚೆಯನ್ನು ಮುಂದುವರೆಸಿದ್ದಾರೆ. ಪ್ರತ್ಯೇಕವಾಗಿ ಮಾತುಕತೆ, ಸಿಎಂ ಜೊತೆಗಿನ ಚರ್ಚೆ ಆಗಿದೆ. ಈಗ ಡಿಸಿಎಂ ಜೊತೆಗಿನ ಚರ್ಚೆ ಬಾಕಿ ಇದೆ. ಯಾವುದೂ ಅಷ್ಟು ಸುಲಭ ಇಲ್ಲ ಹೈಕಮಾಂಡ್ ಪಾಲಿಗೆ.